ವಿಚಾರದಲ್ಲಿ ಹೈಕಮಾಂಡ್ ರದ್ದುಗೊಳಿಸಿದ್ದಕ್ಕೆ ತಡೆ ಮಾಡಿದ್ದಕ್ಕೆ ವಿರುದ್ಧ ವಾಗ್ದಾಳಿ ಮಂಡಿಸಿದ್ದಾರೆ ಸರ್, ಏನು ಹೇಳ್ತೀರಿ? ನಾನು ಭಾಳ ದೊಡ್ಡವ್ರ ಬಗ್ಗೆ, ಆಗರ್ಭ ಶ್ರೀಮಂತರ ಬಗ್ಗೆ, ಪಟೇಲ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗಲ್ಲ. ನಾನು ಯಾವ ವ್ಯಕ್ತಿ ಬಗ್ಗೆ ಕೂಡ ಮಾತಾಡಿಲ್ಲ ಅವತ್ತು. ತಾವು ನೋಡಿ, ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದಲ್ಲಿದ್ದರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿದೆ. ಕೆಲವು ನಿಯಮಗಳನ್ನು ಕೆಲವರು ಗಾಳಿಗೆ ತೂರಿ ಏಕಪಕ್ಷೀಯವಾಗಿ ನಡ್ಕೊಂಡಿದ್ದಾರೆ. ಅದಕ್ಕೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದ್ದೇನೆ. ಅಷ್ಟು ಬಿಟ್ಟರೆ ABCD ಬಗ್ಗೆ ಅಲ್ಲ. ನಾನು A ಇರ್ಬೋದು, B ಇರ್ಬೋದು, C ಇರ್ಬೋದು. ನಾನು ಯಾವಾಗಲೂ ಕೂಡ ರಾಜಕಾರಣದಲ್ಲಿ ನಾನು ಹೇಳಿದವರೇ ಆಗಬೇಕು ಅಂತ ನಾನು ಮಾಡಿಲ್ಲ. ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿರ್ಬೋದು, ಗ್ರಾಮ ಪಂಚಾಯಿತಿ ಸದಸ್ಯನಿರ್ಬೋದು, ಆ ಊರಿನ ಆ ಪಂಚಾಯಿತಿ ಎಲ್ಲ ಮುಖಂಡರ ಜೊತೆನೇ ಪ್ರಜಾಸತ್ತಾತ್ಮಕವಾಗಿ ನಾವು ಆಯ್ಕೆಯನ್ನು ಮಾಡಿದ್ದೀವಿ. ಇಲ್ಲಿವರೆಗೂ ಅದನ್ನೇ ನಡ್ಕೊಂಡು ಬಂದಿರೋದು. ಇಲ್ಲಾಂದರೆ ಈ ರೀತಿಯಲ್ಲಿ ಯಾರೂ ಕೂಡ ನಮ್ಮನ್ನ ಜೊತೆ ಇರೋದಿಲ್ಲ. ಅಧಿಕಾರ ಇಲ್ಲದಿದ್ದರೂ ನನ್ನ ಜೊತೆಯಲ್ಲಿದ್ದಾರೆ, ಅಧಿಕಾರ ಇದ್ದಾಗೂ ಜೊತೆಯಲ್ಲಿದ್ದಾರೆ. ಅಂದರೆ ನಾವು ಕೂಡ ನಡವಳಿಕೆಯನ್ನು ಸರಿಯಾಗಿ ಇಟ್ಕೊಂಡಿರೋದ್ರಿಂದನೇ ಇವತ್ತು ನನ್ನ ನಂಬಿದ್ದಾರೆ ಜನ ಅಂತ ನಾನು ತಿಳ್ಕೊಂಡಿದ್ದೇನೆ. ಮಾತನಾಡೋದು ಕ್ಯಾಮ್ರಾ ಮುಂದೆ ಎಲ್ಲರೂ ಮಾತನಾಡ್ಬೋದು, ಆದರೆ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾರಿಗೇ ಆಗಲಿ, ಒಬ್ಬ ರಾಜಕಾರಣಿ ಆಗಿ ಬಯಸುವಂಥ ಯುವಕರಿಗೆ ನಾನು ವಿಶೇಷವಾಗಿ ಕಿವಿ ಮಾತು ಹೇಳ್ತೇನೆ. ಮಾತು ಕೊನೆಯಾಗಿಟ್ಕೊಳ್ಳಿ, ಕೃತಿ ಮುಂದೆ ಇರಲಿ. ಯಾರು ಮಾತು ಕಡಿಮೆ ಮಾತಾಡ್ತಾರೆ ಅವರನ್ನು ರಾಜಕಾರಣದಲ್ಲಿ ಗೌರವ ಕೊಡ್ತಾರೆ. ಮಾತಿಂದ ಏನೂ ಆಗಲ್ಲ. ಮತ್ತು ಎರಡನೇದು, ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, ನಿಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೇನೆ. ನೀವು ಏನೋ ಒಂದು ನನ್ನ ಬಗ್ಗೆ ಆರೋಪ ಮಾಡಿದ್ದೀರಿ, ಯಾವುದೋ ತಮಿಳ್ನಾಡು ಮೈಕ್ರೋ ಫೈನಾನ್ಸಿಗೆ ಕೋಟ್ಯಾಂತರ ರೂಪಾಯಿ ಮಾಡಿದ್ದೀರಿ ಅಂತ. ನಾನು ನಿಮ್ಮ ಪರವಾಗಿ ಅವ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ತಕ್ಷಣ ಮೈಕಲ್ ಕುನ್ನಾ ಅವರಿಗೆ ನೀವು ಹೋಗಬೇಕು, ಲೋಕಾಯುಕ್ತಕ್ಕೆ ಹೋಗಬೇಕು. ಮತ್ತು ಹಣದ ಟ್ರಾನ್ಸ್ಫರ್ ಅಂದರೆ ಇದು ಇಡಿಗೆ ಬರುತ್ತೆ, ಇಡಿಗೆ ಹೋಗಬೇಕು. ನನ್ನ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಕು. ನಾನು ನಿಮಗೆ ಅಷ್ಟು ಮಾತ್ರ ನಿಮಗೆ ಮನವಿ ಮಾಡ್ತೇನೆ. 6 ತಿಂಗಳಲ್ಲಿ ನೀವು ಇದನ್ನು ಸಾಬೀತು ಮಾಡಬೇಕು. ಮಾಡದೇ ಇದ್ದರೆ, ನಿಮಗೆ ಸೌಜನ್ಯತೆ ಇದ್ದರೆ, ಅಥವಾ ನಿಮಗೆ ಮನುಷ್ಯತ್ವ ಅನ್ನೋದು ಇದ್ದರೆ, ನಿಮ್ಮ ಪಟೇಲ್ತನ ನಿಮಗೆ ಇದ್ದರೆ, ಜನರ ಮುಂದೆ ಬಂದು ಬೇಷರತ್ತಾಗಿ ಕ್ಷಮೆಯನ್ನು ಕೋರಬೇಕು. ಅದು ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.